ನಮಸ್ತೆ. 24/12/2023 ಭಾನುವಾರ ದಿನ. ಈ ದಿನದ ವಿಶೇಷವಾಗಿ ದ್ವಾದಶಿ ಇದೆ. ಬೆಳಗ್ಗೆ 6:25 ಮಾತ್ರ. ಆನಂತರ ತ್ರಯೋದಶಿ ರಾತ್ರಿ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 5:56 ಆನಂತರನೂ ಒಂದು ತಿಥಿ ಚೇಂಜ್ ಆಗುತ್ತೆ, ಅಂದರೆ ಚತುರ್ದಶಿ ಅಂತೀವಿ. ಇವತ್ತಿನ ನಕ್ಷತ್ರ ಕೃತಿಕ. ರಾತ್ರಿ 9:19 ಆನಂತರ ಬರುವಂಥದ್ದು ರೋಹಿಣಿ ನಕ್ಷತ್ರ. ಕೃತಿಕಾ ನಕ್ಷತ್ರವಿರುವ ರಾತ್ರಿ 9:20 ಏನಿದೆ ಅಂತ ನೋಡ್ಕೊಳ್ಳೋಣ. ಆದರೂ ನಕ್ಷತ್ರ ಪಾದಗಳನ್ನ ನೀವು ನೋಡಿದ್ರೆ ಕೃತಿಕಾ ನಕ್ಷತ್ರದ 2ನೇ ಪಾದದಿಂದ ಬೆಳಗ್ಗೆ ಪ್ರಾರಂಭವಾಗುತ್ತದೆ. ಆದ್ದರಿಂದಾಗಿ ಇವತ್ತಿನ ದಿನ ಪೂರ್ತಿ ವೃಷಭ ರಾಶಿ. 6:38 9:17 ಕೃತಿಕಾ ನಕ್ಷತ್ರ 2ನೇ ಪಾದ. ಆನಂತರ 3:17 PM ಅಂದರೆ ಮಧ್ಯಾಹ್ನದವರೆಗೂ 3ನೇ ಪಾದ ಕೃತಿಕಾ ನಕ್ಷತ್ರ. ಆನಂತರ ರಾತ್ರಿ 9:19 ಕೃತಿಕಾ ನಕ್ಷತ್ರ 4ನೇ ಪಾದ. ಆನಂತರ ರೋಹಿಣಿ ನಕ್ಷತ್ರ ಪ್ರಾರಂಭವಾಗುತ್ತದೆ. ರಾತ್ರಿ 9:19 3:22 ಲೇಟ್ ನೈಟ್ ಅಂದರೆ AM ವರೆಗಿದೆ. ಆನಂತರ ರೋಹಿಣಿ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗಿ ಅಂತಂದರೆ ರಾತ್ರಿ 3:22 ನಾಳೆಯವರೆಗೂ ಅಂದರೆ ಸೋಮವಾರದವರೆಗೂ ಈ ನಕ್ಷತ್ರವಿದೆ. ಅಂದರೆ ರೋಹಿಣಿ ನಕ್ಷತ್ರ ಈ ರೀತಿ ಅಂತ ಲೆಕ್ಕಕ್ಕೆ ತಗೋಬೇಕು. ಈ ರೀತಿ ಲೆಕ್ಕಕ್ಕೆ ತಗೊಂಡ್ರೆ ಏನಾಗುತ್ತೆ ಅಂತಂದರೆ, ನಾಳೆ ರೋಹಿಣಿ ನಕ್ಷತ್ರ ರಾತ್ರಿ 9:38 ನಾಳೆ ಚತುರ್ದಶಿ ಕೂಡ ಬೆಳಗಿನ ಜಾವ 5:46 ಅದರಿಂದಾಗಿ ನಾಳೆಯಿಂದ ಏನು ನಡೀತದೆ ಅಂತಂದರೆ, ನಾಳೆ ರಾತ್ರಿಯ ಮೇಲೆ ಚಂದ್ರನ ಪ್ರಕಾರ ಹುಣ್ಣಿಮೆ ಪ್ರಾರಂಭವಾಗುತ್ತದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಂತರ ನಾವು ನೋಡುವಂಥ ವಿಷಯಗಳು ಏನಂತಂದರೆ, ಇವತ್ತಿನ ವಿಷಯಕ್ಕೆ ಮತ್ತೆ ತಿರುಗ ಬರೋಣ. ಅದಕ್ಕೆ ಮುಂಚೆ ನಾಳೆಯ ವಿಷಯದಲ್ಲಿ ನಕ್ಷತ್ರ ರೋಹಿಣಿ ನಕ್ಷತ್ರವಾಗಿರೋದರಿಂದಲೂ ಅಮೃತವು ಆನಂದವು ಕೂಡಿ ಬರುವ ಕಾರಣದಿಂದಲೂ ನಾಳೆ ಶುಭ ದಿನವಾಗಿದೆ. ಈ ರೀತಿ ತಿಳ್ಕೊಳ್ಳಿ. ಮತ್ತು ನಾವು ಇವತ್ತಿನ ವಿಶೇಷಕ್ಕೆ ಬರೋಣ. ಇವತ್ತು 100% ಕೆಟ್ಟೋದು 100% ಒಳ್ಳೆಯದನ್ನುವ ವಿಷಯಕ್ಕೆ ಹೋಗೋಣ. ಇವತ್ತನ್ನು 100% ಶುಭ ಸಮಯ ಅಂತಂದರೆ 6:38 9:17 11:51 AM 12:17 PM ಅಂದರೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನ 1:46 3:15 6:02 ಸಂಜೆಯಿಂದ ರಾತ್ರಿ 10:46 ಆನಂತರ ರಾತ್ರಿ 12:21 AM ಬೆಳಗ್ಗೆ 6:01 ಶುಭವಾಗಿದೆ. ಇಂಥ ಸಮಯಗಳಲ್ಲಿ ಶುಭ ಕಾರ್ಯಗಳನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು. ಇದರಲ್ಲೂ ಆ ಕಾರಣಕ್ಕಾಗಿ ಇಷ್ಟು ವಿಷಯಗಳನ್ನ ನಾವು ವಿಂಗಡಿಸಿ ಅಂದರೆ ಬಿಡಿಸಿ ಹೇಳ್ತಾ ಇರ್ತೀವಿ. ನಾವು ಆವಾಗಲೇ ಹೇಳಿದಂತೆ ಇವತ್ತಿನ ನಕ್ಷತ್ರ ಇರುವ ಕೃತಿಕಾ ನಕ್ಷತ್ರ 2 ರೀತಿಯಾದ ವಿಶೇಷಗಳನ್ನು ಕೊಡುತ್ತದೆ. ಕಾರ್ಯಸಿದ್ಧಿ ಒಂದು ಕಡೆ ಅಂತಂದರೆ ಅಶುಭವೂ ಕೂಡಿ ಬರುತ್ತದೆ. ಹಂಗಾಗಿ 2 ಥರ ಇವತ್ತಿರೋದರಿಂದ ಅಶುಭ ಅಂತಂದಾಗ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡುವಂತಿಲ್ಲ. ಹಳೇ ಕಾರ್ಯಗಳು ಏನು ನಡೀತಿದೆಯೋ ಅದನ್ನೇ ಮಾಡ್ಬೋದು. ಮೊನ್ನೆನೇ ಅಂಗಡಿ ಓಪನ್ ಮಾಡಿದ್ದೀವಿ ನಡೀತಿವೆ ಅಂದರೆ ಇವತ್ತು ಓಪನ್ ಮಾಡೋಕ್ಕೆ ತೊಂದರೆ ಇಲ್ಲ, ಕಂಟಿನ್ಯೂಟಿ ಇರುತ್ತದೆ. ಆನಂತರ ಬರುವಂಥದ್ದು ರೋಹಿಣಿ ನಕ್ಷತ್ರ. ಇದು ಸಿದ್ಧಿಯು ಸೌಭಾಗ್ಯ ಯೋಗವನ್ನು ಕೊಡುತ್ತದೆ. ಈ ರೀತಿ ನೀವು ತಿಳ್ಕೊಳ್ಳಿ. ಈ ರೀತಿ ಇರೋದರಿಂದ ಇವತ್ತಿನ ದಿನದಲ್ಲಿ ನೂತನ ಕಾರ್ಯಗಳು ಯಾವುದು ಬೇಡ. ಆದರೂ ಒಳ್ಳೆ ಟೈಮು ಏನಕ್ಕೆ ಕೊಟ್ಟಿದ್ದೀವಿ ಅಂತಂದರೆ, ಒಂದು ವೇಳೆ ಆಸ್ಪತ್ರೆ ಆಪ್ರೇಷನ್ ಇಂಥದ್ದು ವಿಷಯಗಳಿಗೆ ಮಾತ್ರ ಎಮರ್ಜೆನ್ಸಿಗೆ ಇರೋದಲ್ಲಿ ಒಳ್ಳೆ ಟೈಮು ಅಂತ ಕೊಡ್ತೀವಿ. ಆದರೂ ಡಾಕ್ಟ್ರು ಹೇಳುವಂಥದ್ದನ್ನು ಫಾಲೋ ಮಾಡಿ. ಏಕೆಂತಂದರೆ ಟೈಮ್ ನೋಡೋಕ್ಕೆ ಹೋಗಿ ತೊಂದರೆ ಆಗಬಾರದು. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಆದರೂ 100% ಅಶುಭ ಸಮಯವನ್ನು ಕೊಡ್ತೀವಿ, ನೋಡ್ಕೊಳ್ಳಿ. ಬೆಳಿಗ್ಗೆ 9:19 10:55 ನಕ್ಷತ್ರ ವಿಷಕಟಿಕಾ ಕಾಲ. ಆದ್ದರಿಂದ ಇವತ್ತಿನ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ. ಕೃತಿಕಾ ರೋಹಿಣಿ ಈ ನಕ್ಷತ್ರದವರೆಲ್ಲ 10:08 11:49 ಮೃತ್ಯು, ಆಪರೇಷನ್, ದೂರದ ಪ್ರಯಾಣ ಇದನ್ನೆಲ್ಲ ಸ್ವಲ್ಪ ಗಮನಿಸ್ಕೊಳ್ಳಿ, ಹುಷಾರು.
ಆನಂತರ ಮಧ್ಯಾಹ್ನ 12:19 PM ರಿಂದ 1:44 ಮಧ್ಯಾಹ್ನದವರೆಗೆ ಯಮಕಂಡ ಕಾಲ. ಆನಂತರ 3:17 PM ರಿಂದ ಸಂಜೆ 5:20 ಮೃತ್ಯು. ಆನಂತರ 4:29 PM ರಿಂದ 5:15 ದುರ್ಮುಹೂರ್ತ. ಆಮೇಲೆ 4:35 ಮೇಲೆ 6 ಗಂಟೆವರೆಗೂ ರಾಹುಕಾಲವಿದೆ. ನಂತರ ನೋಡುವಂಥದ್ದು ರಾತ್ರಿ 10:44 12:19 ವಿಷಘಟಿಕಾ ಕಾಲ. ಆದ್ದರಿಂದ ಈ ಸಮಯಗಳಲ್ಲಿ ಯಾವ ಕಾರ್ಯಗಳು ಬೇಡ. ಅಶುಭ ಅಂತ ಇವತ್ತು ಬಂದಿರೋದ್ರಿಂದ ಹೆಚ್ಚಾಗಿ ಗಮನ ಕೊಡಬೇಕು. ಯಾಕೆಂತಂದರೆ ಶುಭವಲ್ಲ ಅಂತ ಅರ್ಥಕ್ಕೆ. ಕೃತಿಕಾ ನಕ್ಷತ್ರ ಸಾಮಾನ್ಯವಾಗಿ ಸೂರ್ಯನ ನಕ್ಷತ್ರ. ಈ ನಕ್ಷತ್ರದವರೆಲ್ಲ ಸೂರ್ಯ ನಮಸ್ಕಾರನ ಇವತ್ತು ಮಾಡಿಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬಹುದು. ಇದೆಲ್ಲ ಸುಖವನ್ನು ಕೊಡುತ್ತದೆ, ಆರೋಗ್ಯವನ್ನು ಕೊಡುತ್ತದೆ. ನಂತರ ನಾವು ನೋಡುವ ಈ ದಿನದಲ್ಲಿ ಇವತ್ತು ಅಶುಭ ದಿನ ಅಂತ ಹೇಳಿದಾಯಿತು. ಅದರಲ್ಲೂ ನಾವು ವಿಶೇಷವಾಗಿ ನೋಡುವಂಥದ್ದು ಏನಂತಂದರೆ ಅಶುಭ ದಿನದಲ್ಲಿ ಕೃತಿಕಾ ನಕ್ಷತ್ರ ಬರೋದರಿಂದ ಸೂರ್ಯ ನಮಸ್ಕಾರ ದೋಷಗಳಿಂದ ನಮ್ಮನ್ನು ದೂರ ಮಾಡುತ್ತದೆ. ಆದ್ದರಿಂದ ಆದಷ್ಟು ಈ ರೀತಿಯಾಗಿ ಮಾಡಿಕೊಳ್ಳಿ. ವಯಸ್ಸಾದ ತಂದೆ ಅವರ ಆರೋಗ್ಯದಲ್ಲಿ ಗಮನ ಕೊಡಿ. ಯಾಕೆಂತಂದರೆ ಸೂರ್ಯ ಅಂತಂದರೆ ತಂದೆ ವರ್ಗದವರು ಅಂತ. ಇಂಥದ್ದೆಲ್ಲ ನೋಡಿಕೊಳ್ಳಿ. ಇಷ್ಟು ವಿಷಯಗಳನ್ನ ನಾವು ನೋಡಿದ್ವಿ. ಇದರಲ್ಲೂ ಬೇರೆ ವಿಷಯಗಳನ್ನ ನಾವು ಗಮನಿಸಬೇಕು ಅಂತಂದರೆ ಒಂದು ದಿನದಲ್ಲಿ ಇರುವ ಕೆಟ್ಟು ಒಳ್ಳೆ ಈ ಸಮಯಗಳನ್ನು ಗಮನಿಸಿದ್ವಿ. ಆದರೂ ಅಧಿಕವಾದ ದೋಷ ಬರುವಂಥದ್ದು ಯಾವುದು ಅಂತ ನಾವು ಇಲ್ಲಿ ತಿಳ್ಕೋಬೇಕು. ಅಧಿಕವಾದ ದೋಷ ಬರುವ ಅಂದರೆ ತಾರಾಬಲವು ಚಂದ್ರಬಲವು ಇಲ್ಲದೇ ಹೋದರೆ ಅವರಿಗೂ ಜಾಸ್ತಿ ತೊಂದರೆ ಕೊಡುತ್ತದೆ ಅಂತ ಅರ್ಥಕ್ಕಾಗಿ ಈ ವಿಷಯಗಳು. ಆ ರೀತಿಯಾದವರು ಯಾರು ಅಂತ ನಾವಿಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಅಂಥವರು ಅಧಿಕವಾಗಿ ಸ್ವಲ್ಪ ಗಮನ ಕೊಡಬೇಕು ಅಂತ. ಯಾಕೆಂದರೆ ಕೆಲವರು ಭಾನುವಾರ ಶುಭ ಅಂತಂತಾರೆ, ಇನ್ನು ಕೆಲವರು ಅಶುಭವನ್ನು ಕೊಡುತ್ತದೆ ಅಂತ. ಇದೆಲ್ಲ ನೋಡಿಕೊಂಡೇ ನಮ್ಮ ಕಾರ್ಯಗಳನ್ನು ಮಾಡುವಂಥದ್ದು ಇರುತ್ತದೆ. ಇದರಲ್ಲಿ ವಿಶೇಷವಾಗಿ ನಾವು ಕೊಟ್ಟಿರುವ 100% ದೋಷ ಅಂತ ಕೊಟ್ಟಿದ್ದೀವಲ್ಲ, ಅಂಥದಕ್ಕೆ ಇನ್ನೂ ಎಚ್ಚರವಾಗಿರಬೇಕು. ಅದರಲ್ಲೂ ಎಚ್ಚರವಾಗಿ ಇರಬೇಕು ಅಂತಂದ್ರೇ ಇದರಲ್ಲಿ ವಿಶೇಷವಾಗಿ ನಾವು ಹೇಳುವ ರಾಶಿಯ ಪ್ರಕಾರನೂ ಸ್ವಲ್ಪ ಗಮನ. ಒಂದೊಂದು ರಾಶಿಗೂ ಒಂದೊಂದು ವಿಶೇಷಗಳಿರುತ್ತದೆ. ಅದರ ಅಧಿಪತಿಗಳು ಚೆನ್ನಾಗಿದ್ದರೆ ಅದು ಅನುಕೂಲ. ಅಧಿಪತಿಗಳು ಚೆನ್ನಾಗಿಲ್ಲ ಅಂತಂದರೆ ಖಂಡಿತವಾಗಿ ಅದು ದೋಷವೇ ಕೊಡುತ್ತದೆ. ಆದ್ದರಿಂದಲೇ ನಾವು ಪದೇ ಪದೇ ಹೇಳುವಂಥದ್ದು, ಒಂದು ದಿನವನ್ನು ಖಂಡಿತ ಪಂಚ ಅಂಗಗಳು ಅನ್ನುವ ಪಂಚಾಂಗ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದುವೇ ಉತ್ತಮವನ್ನು ಕೊಡುತ್ತದೆ. ಇಲ್ಲವಾದರೆ ಸ್ವಲ್ಪ ದೋಷ ಕೊಡುತ್ತದೆ. ದೋಷ ಅಂದರೆ ಚಿಕ್ಕದಾದರೆ ತೊಂದರೆ ಇಲ್ಲ. ಮರಣ ಭಯ ಬೇರೆ ರೀತಿ ತೊಂದರೆಗಳು ಬಂದರೆ ಖಂಡಿತವಾಗಿ ಎಚ್ಚರವಾಗಿರಬೇಕಾಗ್ತದೆ. ಇವತ್ತು ರಾತ್ರಿ 9:19 ನಕ್ಷತ್ರ ಶೂಲವಿದೆ. ಆದ್ದರಿಂದಾಗಿ ನಕ್ಷತ್ರದವರು ಸ್ವಲ್ಪ ಎಚ್ಚರವಾಗಿರಬೇಕು. ಅದರಲ್ಲೂ ನಾವು ಹೇಳುವಂತೆ ಕೃತಿಕಾ ನಕ್ಷತ್ರ ಮುಗಿದು ರೋಹಿಣಿ ನಕ್ಷತ್ರ ಬರುತ್ತದೆ. ಆದ್ದರಿಂದ ರೋಹಿಣಿ ನಕ್ಷತ್ರದವರಿಗೆ ಇವತ್ತು ರಾತ್ರಿಯಿಂದ ನಕ್ಷತ್ರ ಶೂಲವಿದೆ. ಇದರಲ್ಲಿ ಖಂಡಿತವಾಗಿಯೂ ಗಮನ ಕೊಡಬೇಕು, ಎಚ್ಚರವಾಗಿರಬೇಕು. ಆಚೆ ಹೋಗೋರು, ಈ ಕೆಲವು ಟೈಮಲ್ಲಿ ಬಾತ್ರೂಮ್ ಆಚೆ ಇರುತ್ತದೆ, ಅಂಥವರೆಲ್ಲ ಸ್ವಲ್ಪ ಗಮನ ಕೊಡಿ. ಸಾಧ್ಯ ಯೋಗವೂ ಇದೆ. ಇಂಥದೆಲ್ಲ ಇದ್ದರೂ ನಾವು ಸ್ವಲ್ಪ ಎಚ್ಚರ. ವಿಶೇಷವಾಗಿ ಇನ್ನೂ ಕೆಲವು ವಿಷಯಗಳಿಗೆ ನಾವು ಬರೋಣ. ವಿಜಯ ಮುಹೂರ್ತ ಅಂತಂತೀವಿ, ಇನ್ನು ಕೆಲವು ಒಳ್ಳೆಯ ಸಮಯ, ಗುರು ಹೋರೆ, ಅಮೃತಗಳಿಗೆ ಇದೆಲ್ಲ ನೋಡ್ತೀವಿ. ಆದರೆ ಇವತ್ತು ಅಶುಭವಾಗಿರೋದ್ರಿಂದ ನಾವು ಹೇಳಿರುವ ಈ ಒಳ್ಳೆಯ ಸಮಯವನ್ನು ಮಾತ್ರ ನೀವು ಉಪಯೋಗಿಸ್ಕೋಬೇಕು. ಇಲ್ಲವಾದರೆ ನಮಗೆ ಅಲ್ವಾ ತೊಂದರೆ. ಆ ತೊಂದರೆಯನ್ನು ನಾವೇನಕ್ಕೆ ಅನುಭವಿಸೋಣ, ಬಿಟ್ಟುಬಿಡೋದು ಅಂತ. ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ ಬರುತ್ತದೆ. ಅಲ್ಲಿಂದ ಅಷ್ಟಮ ರಾಶಿ ಅಂತಂತೀವಿ. ಅಷ್ಟಮ ಅಂದರೆ 8ನೇ ರಾಶಿಯವರೆಲ್ಲ ಸ್ವಲ್ಪ ಎಚ್ಚರವಾಗಿರಬೇಕು ಅಂತ. ಇದನ್ನು ಗಮನದಲ್ಲಿಟ್ಕೊಂಡ್ರೆ ನಷ್ಟಗಳನ್ನು ನಾವು ಕಡಿಮೆ ಮಾಡಬಹುದು. ದೇವರ ಅನುಗ್ರಹದಿಂದ ನಾವು ತಪ್ಪಿಸ್ಕೋಬೋದು ಅಂತ. ಮಾತುಗಳು ಎಚ್ಚರ, ವಿದ್ಯಾವಂತರಲ್ಲಿ ಎಚ್ಚರ. ನಮಗೆ ಗೊತ್ತಿರಲ್ಲ ಅಂಥವ್ರಿಗೆ ದೇವರೇ ಸಪೋರ್ಟ್ ಇರುತ್ತಾರೆ. ಗಮನ ಕೊಡಿ. ತಪ್ಪಿಸ್ಕೊಳ್ಳುವ ವಿಧಾನಗಳು ಇದು. ಇವತ್ತು 6:38 ಬೆಳಗ್ಗೆಯಿಂದ ತುಳಾ ರಾಶಿಗೆ ಚಂದ್ರಾಷ್ಟಮವಿದೆ. ಅಂದರೆ ಇವತ್ತು ಇಷ್ಟು ರಾಶಿಗಳಲ್ಲಿ ತುಳಾ ರಾಶಿಗೆ ಅಧಿಕವಾದ ದೋಷವಿರುತ್ತದೆ.
ಅಂದರೆ ಒಂದು 90% ದೋಷ ಇರುತ್ತೆ ಅಂತ. ಆದ್ದರಿಂದ ತುಲಾರಾಶಿಯವರು ಖಂಡಿತವಾಗಿಯೂ ಗಮನ ಕೊಡಬೇಕು. ನಂತರ ಇವತ್ತು ನಾವು ನೋಡ್ತೀವಿ, ಬೇರೆ ವಿಷಯಕ್ಕೆ ಬರೋಣ. ಅಂದರೆ ತಾರಾ ಮತ್ತು ಚಂದ್ರಬಲ ಅಂತಂತೀವಿ ಇದನ್ನು. ಇವತ್ತಿನ ದಿನ ಪ್ರಕಾರ ಫಸ್ಟ್ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ವಿಪತ್ತಿದೆ. ಕಾಮನ್ ಆಗಿ ಜನರಲ್ ಆಗಿ ಟೈಮ್ ಸರಿಯಿಲ್ಲ, ನಿಮಗೆ ಅದು ಇನ್ನೂ ಅಧಿಕವಾಗಿ ಕಾಣುತ್ತದೆ. ಆದ್ದರಿಂದಾಗಿ ಎಚ್ಚರ. ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ, ಸಂಪತ್ತಿದೆ, ಸ್ವಲ್ಪ ಧನಹಾನಿಯೂ ಇದೆ. ಇದು ಏನು ಅರ್ಥ ಸಂಪತ್ತು ಮತ್ತು ಧನಹಾನಿ ಅಂತಂದರೆ, ನಕ್ಷತ್ರ ಪ್ರಕಾರ ಅಂದರೆ ತಾರದ ಪ್ರಕಾರ ಶುಭ, ಆದರೆ ರಾಶಿಯ ಪ್ರಕಾರ ಅಶುಭ. ಆದ್ದರಿಂದ ಗಮನ ಕೊಡಬೇಕು ಅಂತ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದದವರೆಗೆ ಜನ್ಮತಾರೆ ಧನಹಾನಿ. ಇದು ಜನ್ಮತಾರೆ ಬೇರೆ. ತಾರೆಗಳಲ್ಲಿ 3 ವಿಶೇಷವಾಗಿ ಜನ್ಮ, ಅನುಜನ್ಮ, ತ್ರಿಜನ್ಮ ಅನ್ನುವ 3 ವಿಷಯಗಳಿದೆ. ಇದು ಮೊದಲನೇದಾಗಿ ಅನುಜನ್ಮ, ಜನ್ಮ, ತ್ರಿಜನ್ಮ ಅಂತ ನೋಡಿದಾಗ ಜನ್ಮವನ್ನು ನೋಡುತ್ತೀವಿ. ಆದ್ದರಿಂದಾಗಿ ಹಣಕಾಸಿನ ವಿಷಯದಲ್ಲಿ ಎಚ್ಚರ. ನಂತರ ನೋಡುವಂಥದ್ದು ಏನಂದರೆ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಇವತ್ತು ಸರಿಯಾಗಿಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಪ್ರಥಮ. ಇದರಲ್ಲಿ ವಿಶೇಷವಾಗಿ ಏನು ಅಂತಂದರೆ ಮಿತ್ರರಿಂದ ಸಹಾಯ ಉಂಟು, ಅಭಿವೃದ್ಧಿಯನ್ನು ಹೊಂದಿಕೋಬೋದು ಸಪೋರ್ಟ್ರಿಂದ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ಖಂಡಿತವಾಗಿ ಮಿತ್ರಧಾರೆ ಇದೆ, ಶರೀರ ಸುಖವೂ ಇದೆ, ಶುಭವಾಗಿದೆ. ಮೃಗಶೀರ್ಷ ಮಿಥುನಕ್ಕೆ ಖಂಡಿತ ಮಿತ್ರಧಾರೆ, ಅದು ಸ್ವಲ್ಪ ವ್ಯಯಗಳು ಜಾಸ್ತಿ ಆಗುತ್ತದೆ. ಖರ್ಚಿನ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಉಂಟು, ವ್ಯಯಗಳೂ ಉಂಟು, ಸ್ವಲ್ಪ ಗಮನ ಕೊಡಬೇಕು. ಸಾಧಿಸೋಕ್ಕೆ ಇವತ್ತು ಸಮಯವಿಲ್ಲ, ಇನ್ನೊಂದು ದಿನ ನೋಡಿಕೊಳ್ಳೋಣ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಅನುಕೂಲವು ವ್ಯಯವೂ ಇದೆ. ಒಂದು ಕಡೆ ಅನುಕೂಲ ಅಂತಂದರೆ ಇನ್ನೊಂದು ಕಡೆ ವ್ಯಯನ ನಾವು ಆದಷ್ಟು ಕಂಟ್ರೋಲ್ ಮಾಡ್ಕೋಬೋದು. ಆದ್ದರಿಂದ ಇವತ್ತು ಹೆಚ್ಚಿನ ಖರ್ಚುಗಳಲ್ಲಿ ಗಮನ ಕೊಡಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವ ದಿನವಿದು. ಆದ್ದರಿಂದಾಗಿ ಈ ದಿನದಲ್ಲಿ ಗುರುವನ್ನು ಪೂಜೆ ಮಾಡಿಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಪ್ರತ್ಯೇಕ ತಾರೆ. ಆದ್ದರಿಂದಾಗಿ ಶನಿದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ, ಯಾಕೆಂದರೆ ಸ್ವಲ್ಪ ದೋಷವಿರುವ ದಿನವಿದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯೂ ಉಂಟು, ಅಭಿವೃದ್ಧಿ ಉಂಟು. ಮಕಾ ನಕ್ಷತ್ರ ಸಿಂಹರಾಶಿ, ವಿಪತ್ತಿದೆ, ಅಂದರೆ ಏಟು ಗಾಯಗಳಿದೆ, ಜಾರುವ ದಿನವಿದು. ಆದರೂ ಕೆಲಸದಲ್ಲಿ ಏನೂ ತೊಂದರೆ ಇಲ್ಲ, ಅಂದರೆ ನಾವು ಮಾಡುವ ಕೆಲಸಗಳಲ್ಲಿ ತೊಂದರೆ ಇಲ್ಲ ಅಂತ. ಏಟು ಗಾಯಗಳಲ್ಲಿ ಮಾತ್ರ ಹೆಚ್ಚಿನ ಗಮನ ಕೊಡಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಸಂಪತ್ತಿದೆ, ಉದ್ಯೋಗ ಅಭಿವೃದ್ಧಿ ಇದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಜನ್ಮತಾರೆಯು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟು. ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತದೆ. ನಂತರ ನೋಡುವಂಥದ್ದು ಇದೇ ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಬರುತ್ತದೆ. ಕನ್ಯಾ ರಾಶಿಯಲ್ಲಿ ಜನನವಾದವರಿಗೆ ಇವತ್ತು ಜನ್ಮತಾರೆ ಇದೆ, ಕಾರ್ಯದಲ್ಲಿ ಅಡೆತಡೆ ಇದೆ, ಪ್ರಾಣಿಗಳಿಗೆ ಮೇವಾಕಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರತಾರೆ, ಕಾರ್ಯಗಳಲ್ಲಿ ಅಡೆತಡೆ ಉಂಟು. ವಿನಾಯಕನನ್ನು ಪೂಜೆ ಮಾಡಿಕೊಳ್ಳೋದು ಉತ್ತಮ. ಅದು ಅಲ್ಲದೆ ಚಂದ್ರನನ್ನು ಧ್ಯಾನ ಮಾಡಿ ದರ್ಶನ ಮಾಡಿ ರಾತ್ರಿಯಲ್ಲಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ, ಕಾರ್ಯಗಳಲ್ಲಿ ಅಡೆತಡೆ ಉಂಟು. ಅದರಿಂದ ಸ್ವಲ್ಪ ಗಮನ ಕೊಟ್ಟರೆ ಖಂಡಿತವಾಗಿ ಎಲ್ಲವನ್ನೂ ಸರಿ ಮಾಡ್ಕೋಬೋದು. ಮಾತಿನಿಂದ ಕೆಡುವವರು ಇರ್ತಾರೆ, ಆದರೆ ಇವತ್ತು ಮಿತ್ರತ್ವ ಇರೋದರಿಂದ ಮಿತ್ರರಾಗಿ ಕಾಣಿ, ಸರಿಯಾಗುತ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ವಿಶೇಷವಾಗಿ ಮಿತ್ರಧಾರೆಯು, ರೋಗ ವೃದ್ಧಿ ಉಂಟು, ಆರೋಗ್ಯ ಮಾತ್ರ ತೊಂದರೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ, ರೋಗ ವೃದ್ಧಿಯೂ ಕೂಡ ಕೂಡಿ ಬರುತ್ತದೆ. ಇವತ್ತಿನ ದಿನ ಉತ್ತಮವಾಗಿ ಕಾಣಿಸಲಿಲ್ಲ. ಮಾತಿನಿಂದ ಹಿಡಿದು ಎಲ್ಲ ವಿಷಯಗಳಲ್ಲೂ ಹೆಚ್ಚಿನ ಗಮನ. ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲ, ರೋಗ ವೃದ್ಧಿ, ಈ ರೀತಿಯೆಲ್ಲ ಇರೋದರಿಂದ ಆರೋಗ್ಯ ಮಾತ್ರನೇ ತೊಂದರೆ ಅಂತ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, 4ನೇ ಪಾದ, ಅನುಕೂಲವಿದೆ, ಸುಖ ಅಭಿವೃದ್ಧಿ ಇದೆ, ದೇವರ ಅನುಗ್ರಹ ನಿಮಗಿರುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ದಿನ ಉತ್ತಮವಾಗಿಲ್ಲ. ಮಿತ್ರರಲ್ಲಿ ಮಿತ್ರತ್ವವನ್ನು ಬೆಳೆಸ್ಕೊಳ್ಳಿ, ಶತ್ರುತ್ವ ಬೇಡ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವು, ಸುಖ ಅಭಿವೃದ್ಧಿ ಎಲ್ಲವೂ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ, ವಿಪತ್ತು ಬರುತ್ತದೆ. ಆದ್ದರಿಂದ ಎದರಲ್ಲಿ ಬರುವ ಗಾಡಿಗಳು ಮತ್ತು ಜಾರುವಂಥದ್ದು ಇಂಥದ್ದೆಲ್ಲ ಎಚ್ಚರ. ಶತ್ರುನಾಶ ಉಂಟು, ಶತ್ರು ಏನೂ ಮಾಡೋಕ್ಕಾಗಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಶತ್ರುನಾಶವೂ ಕೂಡಿ ಬರುತ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆಯು, ಶತ್ರುನಾಶವೂ ಉಂಟು. ಆದ್ದರಿಂದ ಜನ್ಮತಾರೆಯಾಗಿರೋದರಿಂದ
ತಲೆ ಸ್ನಾನ ಮಾಡಿ ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ ಕಾರ್ಯವಿಘ್ನ, ದಿನ ಅಷ್ಟೊಂದು ಉತ್ತಮವಾಗಿಲ್ಲ. ಬೆಳಗ್ಗೆನೇ ಸೂರ್ಯ ನಮಸ್ಕಾರ ಮಾಡಿದರೆ ಸ್ವಲ್ಪ ಕಡಿಮೆ ಆಗುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆ, ಕಾರ್ಯವಿಘ್ನ ಇದೆರಡೂ ಉಂಟು. ಕಾರ್ಯವಿಘ್ನಗಳು ಕೂಡ ಗೆಲ್ಲಬಹುದು. ಆದರೂ ಚಂದ್ರ ದರ್ಶನ ಮಾಡಿ ರಾತ್ರಿಯಲ್ಲಿ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆಯು ಕಾರ್ಯವಿಘ್ನವೂ ಉಂಟು. ಆದರೂ ಪರರ ಸಹಾಯದಿಂದ ಎಲ್ಲವನ್ನು ದೂರ ಮಾಡಬಹುದು, ಕಷ್ಟ ನಷ್ಟಗಳನ್ನು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ರೋಗ ಭಯ ಇದೆಲ್ಲ ಉಂಟು ರಾತ್ರಿಯವರೆಗೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಟೆನ್ಷನ್, ರೋಗ ಭಯವೆಲ್ಲ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ. ಆದ್ದರಿಂದಾಗಿ ಎಲ್ಲ ಕಾರ್ಯಗಳಲ್ಲೂ ಗಮನ ಕೊಟ್ಟರೆ ತೊಂದರೆಗಳಿಂದ ನಾವು ದೂರ ಆಗೋಕ್ಕೆ ಅನುಕೂಲವಾಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲ, ದ್ರವ್ಯ ಲಾಭಗಳೆಲ್ಲ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಪ್ರತ್ಯೇಕ ತಾರೆ ಇದು. ಹಾಗಾಗಿ ಎಚ್ಚರವಾಗಿ ಹೆಜ್ಜೆ ಇಡಿ. ಕಷ್ಟ ನಷ್ಟಗಳನ್ನು ಪ್ರಾರ್ಥನೆಯಿಂದಲೂ ಗೌರವ ಬೇರೆಯವರಿಗೆ ಕೊಡೋದರಿಂದಲೂ ತಪ್ಪಿಸ್ಕೋಬೋದು. ರೇವತಿ ನಕ್ಷತ್ರ ಮೀನರಾಶಿ, ಕ್ಷೇಮವು, ದ್ರವ್ಯ ಲಾಭಗಳು ಖಂಡಿತವಾಗಿ ಇದೆ, ಅನುಕೂಲವಿದೆ. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಇದು ಭಾನುವಾರ. ಕೆಲವು ಕಾರ್ಯಗಳಲ್ಲಿ ಗಮನ ಕೊಟ್ಟರೆ ಅಶುಭವನ್ನು ದೂರ ಮಾಡಬಹುದು. ನಾವು ನಾಳೆ ಹೇಗಿದೆ ಅಂತ ನಾವು ಕೊಟ್ಟಿದ್ದೀವಿ, ನೋಡಿದ್ದೀವಿ. ಯಾಕೆಂತಂದರೆ ಇವತ್ತು ಒಂದಿನ ಅಲ್ಲದೆ ನಾಳೆ ಬರುವಂಥದ್ದು ರೋಹಿಣಿ ನಕ್ಷತ್ರ. ಅಮೃತ ಸಮೃದ್ಧಿ ಅಂದರೆ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ. ಆದರೂ ನಾಳೆ ಫುಲ್ ಡೇ ಕಳೆದು ಬೆಳಗಿನ ಜಾವ 5:47 ನಂತರ ಚತುರ್ದಶಿ ಮುಗೀತದೆ. ಚತುರ್ದಶಿ ಅಂದರೆ ಏನರ್ಥ? ಲಾಸ್ಟು ಅಂತ, ಅಂದರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಇದರ ಹಿಂದಿನ ದಿನ ಅಂತ ಅರ್ಥಕ್ಕೆ. ಹಾಗಾಗಿ ಹುಣ್ಣಿಮೆ ಬಂದಿರುತ್ತದೆ ನೆಕ್ಸ್ಟ್ ಡೇ ಅಂತಂದರೆ ರಾತ್ರಿ ಎಲ್ಲ ಕಳೆದು ಬೆಳಗಿನ ಜಾವಕ್ಕೆ. ಅಲ್ಲಿಂದ ಹುಣ್ಣಿಮೆ ಸ್ಟಾರ್ಟ್ ಆಗಿ ಮಾರನೇ ದಿನದವರೆಗೆ ಇರುತ್ತದೆ. ಮೇಂಟೈನ್ ಮಾಡಿಕೊಳ್ಳಿ. ಎಲ್ಲರಿಗೂ ವಂದನೆಗಳು.